ಆಮೇಲೆ ಸವಾಲನ್ನು ಕೂಡ ಅವಕಾಶವನ್ನಾಗಿ ಬದಲು ಮಾಡ್ಕೊಳ್ಳುವಂಥದ್ದು. ಹೌದು. ನಿಮಗೆ ನಾವು ಅಂದರೆ ಹೊರಗಡೆಯಾಗಿ ಅಥವಾ ಒಬ್ಬ ಪತ್ರಕರ್ತನಾಗಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನಿಮಗೆ ಬಂದ ಅತಿ ದೊಡ್ಡ ಸವಾಲು ಅಂದರೆ ಬಾಣಂತಿಯರ ಸಾಲು ಸಾವಿನ ಪ್ರಕರಣಗಳು. ಆ ಸಂದರ್ಭದಲ್ಲಿ ನ್ಯೂಸ್ 18 ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಅದನ್ನು ಸುದ್ದಿಯನ್ನು ಮಾಡಿತ್ತು ಮತ್ತು ಆ ಸಂದರ್ಭದಲ್ಲಿ ಜನರನ್ನು ಮಾತನಾಡಿಸಿದ್ವಿ ಕೂಡ. ಅದು ಸರ್ಕಾರಕ್ಕೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯನ್ನು ತರುವಂಥದ್ದಿತ್ತು, ನಿಮಗೂ ಕೂಡ ಸಮಸ್ಯೆಯನ್ನು ತರುವಂಥದ್ದು. ಆದರೆ ಆ ಸವಾಲನ್ನು ನೀವು ಅದರ ಸವಾಲಿನ ಮೂಲ ಆ ಸಮಸ್ಯೆಯನ್ನು ಹುಡುಕಿದ್ದು ಹೇಗೆ, ಅದನ್ನು ನಿರ್ವಹಣೆ ಮಾಡಿ ಈಗ ಆ ಸಾವಿನ ಪ್ರಮಾಣವನ್ನು ಆ SDG ನಾನು ಬಿಗಿನಿಂಗಲ್ಲಿ ಹೇಳ್ತಿದ್ದಲ್ಲ, SDG ಟಾರ್ಗೆಟ್ 230 ಇದನ್ನು ನೀವು ಆಲ್ರೆಡಿ ಅದನ್ನು ಅಚೀವ್ ಮಾಡಿದ್ದೀವಿ. ಹೀಗಾಗಿ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಕೊಡೋದು. ನೋಡಿ, ಬಾಣಂತಿಯರ ಸಾವು ಆದಾಗ ನಮ್ಮ ಗಮನ ಇತ್ತು, ಆದರೆ ಅದಾದಾಗ ನಮಗೆ ಭಾಳ ಅದರಿಂದ ನಮಗೆ ಒಂದು ನೀವು ಹೇಳ್ದಂಗೆ ಮಾನಸಿಕವಾಗಿ ಕೂಡ ನಮಗೊಂಥರ ನೋವಿನ ಸಂಗತಿ. ಯಾಕಂದರೆ ನಮ್ಮ ಒಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವ ಒಂದು ಮಹಿಳೆ ಸಾಯಬಾರ್ದಾಗಿತ್ತು, ಅವ್ರು ಸತ್ತೋದ್ರಲ್ಲ, ಯಂಗ್ಸ್ಟರ್ಸ್ ಪಾಪ ಆ ತಾಯಿ ತೀರೋದ್ರು, ಮಗುವಿಗೆ ತಾಯಿ ಇಲ್ಲದೆ ಮಗು ಆಯಿತು, ಅದು ಒಂದು ಜೀವ ಹೋಯ್ತಲ್ಲ. ಅದು ನಾವು ನೋಡಿದಂಗೆ ಅಲ್ಲಿ ಈ ಕಳಪೆ ಔಷಧಿಯಿಂದ ಆಗಿರ್ತಕ್ಕಂಥದ್ದು. ಸೊ ಅದು ಒಂದು ಕಾರಣ ಆಯಿತು. ಇನ್ನೊಂದು ನಾನು ಆವಾಗ ಏನು ಮಾಡೋಕ್ಕೆ ಶುರು ಮಾಡಿದೆ ಅಂತ ಹೇಳಿದ್ರೆ, ಅದಾಗಿದ್ದ ತಕ್ಷಣ ಈ ಮೆಟರ್ನಲ್ ಮೊಟಾಲಿಟಿ ಅಂದರೆ ತಾಯಿ ಮರಣ ಸೂಚ್ಯಂಕ ಇದು ಯಾಕೆ ಆಗ್ತಾಯಿದೆ ಮತ್ತು ಅವಾಗೆಲ್ಲ ಪ್ರಕರಣಗಳು ನಾನು ಏನು ಮಾಡಿದೆ, ಆ ವರ್ಷದ ಎಲ್ಲ ಇಂಥ ತಾಯಿ ಮರಣಗಳನ್ನ ಆಡಿಟ್ ಆಗಬೇಕು. ಯಾಕೆ ಸತ್ತೋದ್ರು, ಏನು ಕಾರಣ ಇತ್ತು, ಎಲ್ಲಿ ಏನಾದರೂ ನಿಜವಾದಂಥ ವೈದ್ಯಕೀಯ ಕಾರಣನ, ಎಲ್ಲಾದರೂ ನಮ್ಮಲ್ಲಿ ಏನಾದರೂ ವಿಫಲತೆನ ಅಂತೇಳಿ ಆಡಿಟ್ ಮಾಡಿ ಅಂತ ನಾನು ಹೇಳಿದೆ. ಆ ವರ್ಷದ 2000 ಕಳೆದ ವರ್ಷ ಇಡೀ ವರ್ಷ ನೀವು ಇದುವರೆಗೂ ಏನಾಗಿದೆ ಎಲ್ಲವನ್ನು ಆಡಿಟ್ ಮಾಡಿ ಅಂತ ಹೇಳಿದೆ. ಸೊ ಅದರದ್ದು ಒಂದು ರಿಪೋರ್ಟ್ ಬಂತು. ಆ ರಿಪೋರ್ಟನ್ನು ನಾನು ಬಹಿರಂಗ ಮಾಡಿದೆ, ನಾನೇ ಕರೆದುಬಿಟ್ಟು. ಇದರಲ್ಲಿ ಅನೇಕ ಕಡೆ ಸರಿಯಾದ ಸಮಯಕ್ಕೆ ಡಾಕ್ಟ್ರ್ ಇಲ್ಲದೇ ಇರೋದು ವೈಫಲ್ಯ, ಅವ್ರಿಗೆ ಯಾರು ಕೆಲವು ಪ್ರೆಗ್ನೆನ್ಸೀಸ್ ಹೈ ರಿಸ್ಕ್ ಅಂತ ಹೇಳ್ತೀವಿ, ಅದು ಮೊದಲೇ ಪತ್ತೆ ಹಚ್ಚಬೇಕು ಅವ್ರು. ಆ್ಯಕ್ಚುಲಿ ಅದನ್ನು ಅವ್ರಿಗೆ ಸರಿಯಾಗಿ ಪತ್ತೆ ಹಚ್ಚದೇ ಇರತಕ್ಕಂಥದ್ದು. ಕೆಲವು ಕಡೆ ತಡವಾಗಿ ಒಂದು ಆಸ್ಪತ್ರೆ ಇನ್ನೊಂದು ಆಸ್ಪತ್ರೆಗೆ ತೊಗೊಂಡು ಹೋಗೋದ್ರಲ್ಲಿ ಸಮಸ್ಯೆ ಆಗಿರುವಂಥದ್ದು. ಕೆಲವು ಕಡೆ ಪ್ರೊಸೀಜರ್ ಸರಿಯಾಗಿ ಮಾಡದೇ ಇರತಕ್ಕಂಥದ್ದು, ನಿರ್ಲಕ್ಷ್ಯ, ಅವ್ರಿಗೆ ಅನುಭವದ ಕೊರತೆನೋ ಅಥವಾ ಬೇರೆ ಈ ಥರ. ಮತ್ತು ಕೆಲವು ಫೆಸಿಲಿಟೀಸ್ ಅವರಲ್ಲಿ ಇರಲಿಲ್ಲ, ಅದು ನಾವು ಕೊಡಿಸ್ಬೇಕಾಗಿತ್ತು. ಸೊ ಇದೆಲ್ಲ ನಾನು ಸ್ಟಡಿ ಮಾಡಿ ನಾನೇ ಏನು ವೈಫಲ್ಯಗಳಿದೆ ಏನಾಗಿದೆ ಅಂತ ನಾನೇ ಬಿಡುಗಡೆ ಮಾಡಿದೆ. ಯಾವುದೇ ನಾವು ಮುಚ್ಚಾಕೋಕೆ ಹೋಗಲಿಲ್ಲ. ನಾನು ತುಂಬ ದೊಡ್ಡ ಗಡಿಸಬೇಕಾಗುತ್ತೆ, ಎಲ್ರಿಗೂ ಸಾಧ್ಯ ಆಗೋದು. ಯಾಕೆಂದರೆ ನಮಗೆ ನೋಡಿ, ನಾನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಏನಿದೆ ಇದರಲ್ಲಿ. ಈಗ ನಾವು ಮುಚ್ಚಾಕೋಕೆ ಹೋದರೆ ಹೊರಗೆ ಬರೋದಿಲ್ಲ, ನಮಗೆ ಇದು ಪರಿಹಾರ ಆಗಬೇಕು. ಅದಕ್ಕೆ ನಾವು ಮುಖ್ಯಮಂತ್ರಿಯವ್ರ ಹತ್ರನೂ ಕೂಡ ಮಾತನಾಡಿ ಆಮೇಲೆ ಕಳೆದ ಈ ವರ್ಷದ ಆಯವ್ಯಯದಲ್ಲಿ ಈ ತಡೆಗಟ್ಟಿಸ್ಬೋದಾದಂಥ ಬಾಣಂತಿಯರ ಸಾವುಗಳನ್ನು ಶೂನ್ಯಕ್ಕೆ ಇಳಿಸ್ಬೇಕು ಅಂತ ನಮ್ಮ ಉದ್ದೇಶ. ಅಂದರೆ ಕೆಲವುದು ಏನು ಮಾಡೋಕ್ಕಾಗೋದಿಲ್ಲ, ಅದು ತೀರೋಗ್ತಾರೆ, ಅದು ನ್ಯಾಚುರಲ್ ಕೋರ್ಸು. ಅದಾದರೆ ನಮಗೂ ಕೂಡ ಒಂದು ಗಿಲ್ಟ್ ಇರೋದಿಲ್ಲ, ಅದು ಕೆಲವು ಹಾಗೇ ಆಗ್ತದೆ. ಆದರೆ ಯಾವುದು ತಡೆಗಟ್ಟಿಸ್ಬೋದಾಗಿತ್ತು. ಈಗ ಕೆಲವರು ಪೇಷಂಟ್ ವೀಕ್ ಇರ್ತಾರೆ, ತಾಯಿ ಮೊದಲೇ ಪತ್ತೆ ಹಚ್ಚಿದ್ರೆ ಅದಕ್ಕೆ ಒಂದು ಪ್ರೋಗ್ರಾಮೇ ಮಾಡಿದ್ದೀವಿ. ಈಗ ದೊಡ್ಡ ಪ್ರೋಗ್ರಾಮ್ ಮಾಡಿದ್ದೀವಿ. ಮತ್ತು ಪ್ರತಿಯೊಂದು ಸಾವನ್ನು ಕೂಡ ನಾವು ಚೆಕ್ ಮಾಡ್ತೀವಿ. ಮತ್ತು ಈಗ ಪ್ರೋಗ್ರಾಮ್ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಪ್ರತಿಯೊಂದು ಅವ್ರನ್ನ ಮಾನಿಟ್ರ್ ಮಾಡಬೇಕು, ಅವ್ರಿಗೆ ಅವ್ರ ಮನೆಗೆ ಭೇಟಿ ಕೊಡಬೇಕು, 4 ಬಾರಿ ಅವ್ರ ಮನೆಗೆ ಭೇಟಿ ಕೊಡಬೇಕು, ಅವರ ಆರೋಗ್ಯದ ತಪಾಸಣೆ ಆಗಬೇಕು. ಮತ್ತು ಯಾರಿಗೆ ರಿಸ್ಕ್ ಇದೆ ಅಂತ ಗೊತ್ತಾದರೆ ಅವರಿಗೆ ನಾವು ಒಂದು ಗೈನಕಾಲಜಿಸ್ಟ್ ಜೊತೆ ಕನ್ಸಲ್ಟೇಷನ್ ಆಗಬೇಕು. ಮತ್ತು ಅವ್ರು ಯಾವ ಆಸ್ಪತ್ರೆಗೆ ಹೋಗಬೇಕು ಅಂತ ಅದು ನಿಗದಿ ಆಗಬೇಕು, ಎಂಥ ಆಸ್ಪತ್ರೆಗೆ ಹೋಗಬೇಕು. ಸ್ವಲ್ಪ ರಿಸ್ಕ್ ಇರೋರು ಅಂತ ಹೇಳಿದ್ರೆ ಮೊದಲೇ ನಾವು ಅವ್ರನ್ನ ಒಂದು ತಾಲೂಕು ಆಸ್ಪತ್ರೆಗೋ ಜಿಲ್ಲಾ ಆಸ್ಪತ್ರೆಗೆ ಕಳಿಸ್ಬೇಕು. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗೋದು ಅದಾಗಬಾರ್ದು. ಆಮೇಲೆ ಈ ಥರದ್ದೆಲ್ಲ ಬೇರೆ ಮಾನದಂಡಗಳಿದೆ. ಅದಕ್ಕೊಂದು ಸ್ಕೋರೇ ಮಾಡ್ತಾರೆ, ಸೈಂಟಿಫಿಕ್ಕಾಗಿ ಸ್ಕೋರ್ ಮಾಡ್ಬೋದು. ಆ ಸ್ಕೋರ್ ಪ್ರಕಾರ ಏನಿದೆ ಅಂತ ತಿಳ್ಕೊಂಡು ಅವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಡಬೇಕು ಅಂತ. ಕೆಲವು ಅವ್ರಿಗೆ ಅನೇಮಿಯಾ ಇದ್ದರೆ ಅದಕ್ಕೆ ಯಾವ ರೀತಿ ಚಿಕಿತ್ಸೆ ಕೊಡಬೇಕು, ಎಲ್ಲವನ್ನು ಕೂಡ ನಾವು ಒಂದು ಭಾಳ ಡೀಟೇಲ್ಡಾಗಿ ಒಂದು ಪ್ರೋಟೋಕಾಲ್ ಮಾಡಿದ್ದೀವಿ. ಸೊ ಅದನ್ನು ಒಂದು ಕಡೆ ಮಾಡಿಸಿ ಈಗಾಗಲೇ ನಮಗೆ ರಿಸಲ್ಟ್ ಬರ್ತಾಯಿದೆ. ಈ ವರ್ಷವೇ ನಮಗೆ ಸುಮಾರು 30%, 25 to 30% ಕಮ್ಮಿಯಾಗಿದೆ ಈ ಸಾವುಗಳು. ನಮ್ಮ ಉದ್ದೇಶ ನಮ್ಮ ಟರ್ಮ್ ಮುಗಿಯೋಷ್ಟೊತ್ತಿಗೆ 40ಕ್ಕೆ ಇಳಿಸ್ಬೇಕು ಅಂತ. ಅಂದರೆ 1 ಲಕ್ಷ ಹೆರಿಗೆಗಳಿಗೆ 40 ಜನ ತಾಯಂದಿರು ಸಾವಿಗೆ ಈಡಾಗ್ತಕ್ಕಂಥದ್ದಕ್ಕೆ ಆ ಪ್ರಮಾಣಕ್ಕೆ ಇಳಿಸ್ಬೇಕು ಅಂತ. ಅಂತಿಮವಾಗಿ ಬೈ 2030ಗೆ 20ಕ್ಕೆ ಇಳಿಸ್ಬೇಕು. ನಾವು 20ಕ್ಕೆ ಇಳಿಸಿದ್ರೆ ನಾವು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗೆ ಹೋಗ್ತೀವಿ. ಅಂತಾರಾಷ್ಟ್ರ ಮಟ್ಟದ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳ ಪೈಕಿ ನಮ್ಮ ರಾಜ್ಯನೂ ಕೂಡ ಆಗ್ತದೆ.
ಸೊ ಆ ಮಟ್ಟಕ್ಕೆ ತೊಗೊಂಡೋಗಬೇಕು ಅಂತ ಇದಕ್ಕೆ ನಮ್ಮ 350 ಕೋಟಿ ರೂಪಾಯಿಯಷ್ಟು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಇದಕ್ಕೆ ಔಷಧಿಗಳು ತೊಗೊಳ್ಳುವಂಥದ್ದು, ಎಕ್ವಿಪ್ಮೆಂಟ್ ತೊಗೊಳ್ಳುವಂಥದ್ದು, ಎಲ್ಲ ಆ ಕೇಂದ್ರದ ಏನೇನು ಫೆಸಿಲಿಟೀಸ್ ಬೇಕು, ಟ್ರೈನಿಂಗ್ ಕೊಡುವಂಥದ್ದು ಎಲ್ಲವನ್ನು ಕೂಡ ಸೇರಿಸಿದ್ದೀವಿ. ಸೊ ಇದು ನೀವು ಹೇಳ್ದಂಗೆ ನಮಗೆ ಇಂಥ ಸಮಸ್ಯೆ ಬಂದಾಗ ಅದು ಒಂದು ರೀತಿ ನಮಗೂ ಅವಕಾಶ ಸರಿಪಡಿಸ್ಕೊಳ್ಳೋದಕ್ಕೆ, ಮುಚ್ಚಾಕುವಂಥದ್ದಲ್ಲ, ಏನಾಗಿಲ್ಲ ಅಂತ ಹೇಳ್ಕೊಳ್ಳೋದಂತಲ್ಲ, ಅಥವಾ ನಾವು ಜವಾಬ್ದಾರಿಯಿಂದ ಆ ಥರ ಆಗಬಾರ್ದು. ನಾವು ಏನಿದೆ ಅಂತ ಅದಕ್ಕೆ ನಾನೇ ರಿಪೋರ್ಟ್ ತಂದು ನಾನೇ ಬಹಿರಂಗ ಮಾಡಿ ಅದಕ್ಕೆ ಏನೇನು ಕ್ರಮ ತೊಗೊಳ್ಬೇಕು ಅದನ್ನು ಕೂಡ ತೊಗೊಳ್ತಾ ಇದ್ದೀವಿ. ಸಿದ್ದರಾಮಯ್ಯನವರ ಸರ್ಕಾರದ ಒನ್ ಆಫ್ ದಿ ಟ್ರೇಡ್ ಮಾರ್ಕ್ ಯೋಜನೆ ಅಂದರೆ ಅನ್ನಭಾಗ್ಯ. ಹೌದು. ಅದರ ಯಶಸ್ಸಿನಲ್ಲಿ ನಿಮ್ಮ ಪಾತ್ರ ಕೂಡ ತುಂಬ ಮುಖ್ಯ ಇರುವಂಥದ್ದು. ಯಾಕಂದರೆ ನೀವು ಅವಾಗ ಆಹಾರ ಖಾತೆ ಸಚಿವರಾಗಿದ್ದೀರಿ. ಸೊ ಆಹಾರ ಖಾತೆ ಸಚಿವರಾಗಿ ಅನ್ನಭಾಗ್ಯದ ಯಶಸ್ಸಿನಲ್ಲಿ ಮುಖ್ಯವಾದಂಥ ಪಾತ್ರ ವಹಿಸಿದ್ದೀರಿ. ಈಗ ಆರೋಗ್ಯ ಇಲಾಖೆಯಲ್ಲಿದ್ದೀರಿ. ಎರಡನ್ನೂ ನೋಡಿದಾಗ ನಿಮಗೆ ವೈಯಕ್ತಿಕವಾಗಿ ಅತಿ ಇಷ್ಟ ಅನಿಸಿದಂಥ ಖಾತೆ ಯಾವುದು? ನೋಡಿ, ಅನ್ನಭಾಗ್ಯ ಏನಂತ ಹೇಳಿದ್ರೆ, ಆಹಾರ ಇಲಾಖೆ ಏನಂತ ಹೇಳಿದ್ರೆ ಅದು ಭಾಳ ಸೀಮಿತವಾದಂಥ ಇಲಾಖೆ. ಅದು ಹೆಚ್ಚು ಕಡಿಮೆ ಅವ್ರದ್ದು 90% ಇರುವಂಥದ್ದು ಈ ಪಡಿತರ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡುವಂಥದ್ದು ಮತ್ತು ಜನರಿಗೆ ಅದನ್ನು ಮುಟ್ಟಿಸುವಂಥದ್ದು. ಅದು ಪ್ರಮುಖ. ಇನ್ನು ಉಳಿದಿರ್ತಂಥ ಸಣ್ಣ ಪುಟ್ಟದೆಲ್ಲ ಇದೆ, ಅದು ಇದೆ. ಆದರೆ ಅಷ್ಟೇ, ಅದು ಈ ಇಲಾಖೆ ಏನಿದೆಲ್ಲ ಇದು ಜನರ ಮೇಲೆ ದೊಡ್ಡ ಪರಿಣಾಮ ಬೀರುವಂಥ ಇಲಾಖೆ. ಮತ್ತು ಇದರಲ್ಲಿ ಒಂದು ಕಡೆ ನಾವು ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ಸ್ ಇರ್ತದೆ, ಇನ್ನೊಂದು ಕಡೆ ಈ ಇಲಾಖೆಯ ಒಂದು ನಿರ್ವಹಣೆ ಮತ್ತು ಬೇರೆ ಬೇರೆ TB, ಲೆಪ್ರಸಿ, ಇದರಲ್ಲಿ ಬೇಕಾದಷ್ಟಿದೆ. ಮತ್ತು ಹೊಸ ಆಸ್ಪತ್ರೆಗಳು ಬೇಕು, ಹೊಸ ವ್ಯವಸ್ಥೆಗಳ ನಿರ್ಮಾಣ ಆಗಬೇಕು, ಅದನ್ನು ಕೂಡ ಒಂದು ಕಡೆ ಮಾಡ್ತಾ ಇರಬೇಕು. ಸೊ ಅದರಿಂದ ಖಂಡಿತ ಈ ಇಲಾಖೆ ಇದರ ವ್ಯಾಪ್ತಿ ಭಾಳ ದೊಡ್ಡದು ಮತ್ತು ಜವಾಬ್ದಾರಿ ಕೂಡ ಹೆಚ್ಚು ಮತ್ತು ಇನ್ನೂ ಹೆಚ್ಚು ಸೂಕ್ಷ್ಮ. ಇದು ಏನೋ ಹೆಚ್ಚು ಕಡೆ ಈಗ ನೀವು ಹೇಳಿದ್ರಿ, ಬಾಣಂತಿಯ ಸಾವಾಯಿತು, ಯಾರೊಬ್ಬರು ಹೋಗ್ತಾರೆ ಅಲ್ಲಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಸಿಗಲಿಲ್ಲ, ಅದು ಒಂದು ಇಶ್ಯೂ ಆಗ್ತದೆ. ಎಲ್ಲೊಂದು ಕಡೆ ಹೋಗ್ತಾರೆ, ಸರಿಯಾಗಿ ಅವ್ರಿಗೆ ನೋಡ್ಕೊಂಡಿಲ್ಲ, ಅದು ಒಂದು ದೊಡ್ಡ ಸಮಸ್ಯೆ ಆಗ್ತದೆ. ಇದೆಲ್ಲ ಮತ್ತು ಪತ್ರಿಕೆಗಳಿದೆ ಏನಾದರೂ ಒಂದು ಬರ್ತಾನೆ ಇರ್ತದೆ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಆ್ಯಂಬುಲೆನ್ಸ್ ವ್ಯವಸ್ಥೆ ಸರಿ ಇಲ್ಲ, ಇನ್ನೊಂದು ಸರಿ ಇಲ್ಲ. ಸೊ ಅದರಿಂದ ಇದು ಗೃಹ ಇಲಾಖೆಯ ನಂತರ ಬಹುಶಃ ಸೂಕ್ಷ್ಮತೆಯಲ್ಲಿ ಇದು ಗೃಹ ಇಲಾಖೆ ಆದಮೇಲೆ ಇದು ಎರಡನೇ ಸೂಕ್ಷ್ಮವಾದಂಥ ಇಲಾಖೆ. ಸೊ ನಮಗೆ ಎಚ್ಚರಿಕೆಯಿಂದ ಇರಬೇಕು ಯಾವಾಗಲೂ. ಬಟ್ ಸ್ವಲ್ಪ ನಮಗೂ ಸ್ಟ್ರೆಸ್ ಇರ್ತದೆ, ಆದರೆ ಇದರಿಂದ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ನಮ್ಗೆ ಆಸಕ್ತಿ ಹೆಚ್ಚು. ಅಂದರೆ ಇದು ಒಳ್ಳೆಯ ಹೆಸರು ಮಾಡ್ಬೋದು ಮತ್ತು ಒಳ್ಳೆಯ ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆಯ ಒಂದು ಸೇವೆ ನೀಡುವಂಥ ಅವಕಾಶ ಅಂತ ನನ್ನ ಭಾವನೆ. ಸೊ ಈ ಇಲಾಖೆ ನನಗನ್ಸುತ್ತೆ ಅದಕ್ಕಿಂತ ಪ್ರಮುಖವಾಗಿದೆ ಅಂತ. ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದಾಗ ಒಬ್ಬ ವಿದ್ಯಾರ್ಥಿ ತುಂಬ ಚೆನ್ನಾಗಿ ಓದಿ ಅವ್ಗೆ ರ್ಯಾಂಕ್ ಬಂದಾಗ ಸಾಕಷ್ಟು ರಿವಾರ್ಡ್ಗಳದ್ದು ಸಹಜವಾದಂಥ ಒಂದು ಅಪೇಕ್ಷೆ ಇರುತ್ತೆ ಮತ್ತು ಸಿಗುತ್ತೆ ಕೂಡ. ಆದರೆ ರಾಜಕೀಯದಲ್ಲಿ ಹಾಗೆ ಆಗುತ್ತೆ ಅಂತ ಹೇಳೋದು ತುಂಬ ಕಷ್ಟ. ಹೀಗಾಗಿ ನಾನು ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೇನೆಂದರೆ, ನಿಮ್ಮ ಇಲಾಖೆ ವಿಚಾರಕ್ಕೆ ಬಂದಾಗ ನೋ ಡೌಟ್ ಯು ಆರ್ ದಿ ಒನ್ ಆಫ್ ದಿ ಬೆಸ್ಟ್ ಅಟ್ಲೀಸ್ಟ್ ಇನ್ ರೀಸೆಂಟ್ ಟೈಮ್ಸ್ ಆರೋಗ್ಯ ಸಚಿವರು. ಹಾಗಿದ್ದಾಗ ಕೂಡ ಇಲ್ಲ ಅವರು ಈಗ ನೆಕ್ಸ್ಟ್ ಸ್ಪೀಕರ್ ಆಗ್ತಾರಂತೆ, ಹಂಗಾಗ್ತಾರಂತೆ, ಹಿಂಗಾಗ್ತಾರಂತೆ, ಈ ಸುದ್ದಿಗಳು ಯಾಕೆ ಬರ್ತಾ ಇದ್ದಾವೆ? ಅದು ಕೆಲವ್ರದ್ದೆಲ್ಲ ಹೇಳ್ತಾ ಇರ್ತಾರೆ, ಗೊತ್ತಲ್ಲ, ಬೇರೆ ಬೇರೆ ಲೆಕ್ಕಾಚಾರ ಇರ್ತದೆ. ಅದು ನನಗೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂದರೆ ಮೊನ್ನೆ ಎಸ್ಪೆಷಲಿ CM ಅವ್ರ ಡಿನ್ನರ್ ಮೀಟ್ ಆದಮೇಲೆ ಈ ಥರ ಸುದ್ದಿಗಳು ತುಂಬ ಬರ್ತಿದ್ದಾವೆ ಕೆಲವೊಬ್ಬರ ಬಗ್ಗೆ. ಅದರಲ್ಲೂ ಬೆಸ್ಟ್ ಪರ್ಫಾರ್ಮಿಂಗ್ ಕೆಲವೊಂದಿಷ್ಟು ಮಿನಿಸ್ಟರ್ಸ್ ಏನಂದರೆ ಅವ್ರ ಬಗ್ಗೆ ಜಾಸ್ತಿ ಬರ್ತಿರೋದು. ಅದಕ್ಕೆಲ್ಲ ಎಷ್ಟು ಮಟ್ಟಿಗೆ ನಿಜಾಂಶ ಇದೆಯೋ ಗೊತ್ತಿಲ್ಲ. ಯಾಕಂದರೆ ಮುಖ್ಯಮಂತ್ರಿಯವರ ಔತಣಕೂಟದಲ್ಲಿ ಇದು ಯಾವುದೇ ಚರ್ಚೆಗಳಾಗಲೇ ಇಲ್ಲ. ಈ ವಿಷಯದ ಬಗ್ಗೆ ಚರ್ಚೆ ಇರಲಿಲ್ಲ. ಅದರಿಂದ ಮುಂದೆ ಯಾವ ಥರ ಆಗುತ್ತೋ ಗೊತ್ತಿಲ್ಲ. ಆದರೆ ಇರುವಂಥ ಕಾಲದಲ್ಲಿ ನಾವು ಕೆಲಸ ಮಾಡ್ತಾ ಹೋಗೋಣ. ಮುಂದೆ ಏನಾಗುತ್ತೋ ಅದು ಪಕ್ಷಕ್ಕೆ ಬಿಟ್ಟಿರುವಂಥ ವಿಚಾರ. ನಾನು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ಸರ್, ಆಮೇಲೆ ಒಂದು ಕಡೆ ನಿಮ್ಮ ಆರೋಗ್ಯ ಇಲಾಖೆ ಆಯಿತು, ಇನ್ನೊಂದು ಕಡೆ ರಾಜಕೀಯ ಅಂತ ಬಂದಾಗ ಪ್ರಸಕ್ತ ರಾಜಕೀಯ ನಿಮಗೇನು ಅನಿಸುತ್ತೆ? ಪ್ರಸಕ್ತ ರಾಜಕೀಯ ಏನಂತ ಅನಿಸ್ತಾ ಇದೆ ನಮಗೆ, ಟು ಬಿ ಫ್ರ್ಯಾಂಕ್. ಏನಾಗಿದೆ ಅಂದರೆ ಇವತ್ತು ಈ ಮಾಹಿತಿಗಳು ಅತಿ ಹೆಚ್ಚು ಮಾಹಿತಿ ಎಲ್ಲ ಕಡೆ ಹರಡುವಂಥದ್ದು ಆಗೋಗಿದೆ ಅಲ್ವಾ. ಒಂದು ಕಡೆ TV ಮಾಧ್ಯಮದಲ್ಲಿ ಮೊದಲೆಲ್ಲ ಒಂದು ಚಾನಲ್ 2 ಚಾನಲ್ ಇರ್ತಾಯಿತ್ತು. ಈಗ 10 ಚಾನಲ್ಗಳು. ಮತ್ತು ಈಗ ಯೂಟ್ಯೂಬು, ಇಂಟರ್ನೆಟ್ಟು, ವೆಬ್ಸೈಟ್ಗಳು, ಸೋಷಿಯಲ್ ಮೀಡಿಯಾ, ಅದರಿಂದನೂ ಕೂಡ ಅನೇಕ ವಿಷಯಗಳು ಹೊರಗೆ ಬರ್ತಾ ಇರ್ತದೆ. ಈಗ ಒಂದು ಗಂಟೆ ಹಿಂದೆ ಆಗಿದ್ದನ್ನು ಈಗ ದೊಡ್ಡ ಸುದ್ದಿ ಆಗಿರ್ತದೆ, ನಮ್ಗೆ ಇನ್ನೂ ಗೊತ್ತೇ ಇರೋದಿಲ್ಲ, ದೊಡ್ಡ ಸುದ್ದಿ ಆಗೋಗಿರ್ತದೆ. ಅದರಿಂದ ಆ ಒಂದು ಕಾರಣದಿಂದ ಇವತ್ತು ಸುದ್ದಿ ಮಾಧ್ಯಮ ಕ್ಷೇತ್ರವೇ ಇಂಥ ಒಂದು ಇಶ್ಯೂಸ್ನ ಯಾವುದು ಹೆಚ್ಚು ಸುದ್ದಿ ಆಗುತ್ತೆ, ಜನರಿಗೆ ಏನು ಸುದ್ದಿ ಬಯಸ್ತಾರೆ, ನೋಡ್ತಾರೆ, ಕೇಳ್ತಾರೆ, ಓದ್ತಾರೆ, ಅದನ್ನು ತೋರಿಸೋದಕ್ಕೆ ಹೊರಟ್ಬಿಟ್ಟಿದ್ದಾರೆ. ಅದು ಯಾರನ್ನೂ ಬ್ಲೇಮ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ವ್ಯವಸ್ಥೆ ಬಗ್ಗೆ ಹೇಳ್ತಾ ಇರುವಂಥದ್ದು. ಆ ಕಾರಣದಿಂದ ಏನಾಗ್ತದೆ, ಅನೇಕ ನಿಜವಾದಂಥ ಏನು ವಿಚಾರಗಳಿರ್ತದೆ, ಸ್ವಲ್ಪ ಅಧ್ಯಯನ ಮಾಡಿ ತಿಳ್ಕೊಂಡು ಮಾತಾಡ್ತಕ್ಕಂಥದ್ದಕ್ಕೆ ಸಮಯನೇ ಸಿಗೋದಿಲ್ಲ. ಪ್ರತಿ ದಿವಸ ಯಾವುದೋ ಒಂದು ಬ್ರೇಕಿಂಗ್ ನ್ಯೂಸ್, ಯಾವುದೋ ಒಂದು ದೊಡ್ಡ ಇಶ್ಯೂ,
ಅದ್ರ ಮೇಲೇ ನಮ್ಮ ಸಮಯ ಹೊರಟೋಗ್ತಾ ಇದೆ. ಆಮೇಲೆ ರಾಜಕೀಯದಲ್ಲಿ ಮಹತ್ವಾಕಾಂಕ್ಷೆ ತಪ್ಪಲ್ಲ. ರಾಜಕೀಯ ಒಂದೇ ಅಲ್ಲ, ಯಾವುದೇ ಕ್ಷೇತ್ರ ಇರಲಿ. ಇವತ್ತು ಒಬ್ಬ ಇಲ್ಲಿ ಕಾಪಿ ಎಡಿಟರ್ ಆಗಿ ಬರೋ ಒಂದು ಕನಸು ಏನಾಗಿರುತ್ತೆ, ನಾನು ಒಂದಿನ ಎಡಿಟರ್ ಆಗಬೇಕು ಅಂತ. ಅದೇ ರೀತಿಯಾಗಿ ಒಬ್ಬ ನಾರ್ಮಲ್ ಎಂಪ್ಲಾಯಾಗಿ ಸೇರ್ಕೊಂಡಿರೋಂಥವು ಕೂಡ ನಾನು ಮುಂದೊಂದು ದಿನ ಇದಕ್ಕೆ MD ಆಗಬೇಕು ಅನ್ಸುತ್ತೆ. ಹೀಗಾಗಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಕೂಡ, ಅಥವಾ ಬೇರೆ ಬೇರೆ ಮಹತ್ವಾಕಾಂಕ್ಷೆಗಳು ಇರೋದಂತೂ ತಪ್ಪಲ್ಲ, ಖಂಡಿತವಾಗಿಯೂ ಅಲ್ಲ. ಆದರೆ ಒಬ್ಬ ಮುಖ್ಯಮಂತ್ರಿ ಈಗ ಕೆಲಸವನ್ನು ಮಾಡ್ತಾ ಇದ್ದಾಗ ಪದೇ ಪದೇ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸುದ್ದಿ ಆಗ್ತಾ ಇರುವಂಥದ್ದು ಇರುವಂಥ ವ್ಯಕ್ತಿಯ ಘನತೆಗೂ ಕೂಡ ಒಂದು ರೀತಿಯಿಂದ ಎಲ್ಲೋ ಸಮಸ್ಯೆ ಆಗುತ್ತೆ ಅನ್ಸುತ್ತೆ. ಅದು ಸರ್ಕಾರದ ಒಟ್ಟಾರೆ ಒಂದು ಮೊರಲ್ಗೂ ಕೂಡ ಧಕ್ಕೆ ಅನ್ಸೋದಿಲ್ಲ. ಯಾಕೆ ಈ ರೀತಿಯಾದಂಥ ಬೆಳವಣಿಗೆಗಳು ಕಾಣ್ತಾ ಇದೀವಿ ನಾವು? ಅದು ನೀವು ಹೇಳ್ದಂಗೆ ಸರಿ, ಅದು ಆಗಬಾರ್ದು. ಅದು ಯಾಕಂತ ಹೇಳಿದ್ರೆ ಇವತ್ತು 136 ಕ್ಷೇತ್ರಗಳು ಗೆದ್ದು ಇವತ್ತು ಅತ್ಯಂತ ದೊಡ್ಡ ಬಹುಮತದಲ್ಲಿ ನಮ್ಮ ಸರ್ಕಾರ ರಚನೆ ಆಗಿದೆ. ಸಿದ್ದರಾಮಯ್ಯವರು ಅವರೇನು ಸಣ್ಣ ಪುಟ್ಟ ನಾಯಕರೇನಲ್ಲ. ಅವರು ಹಿಂದೆ 5 ವರ್ಷ ಮುಖ್ಯಮಂತ್ರಿ ಆಗಿದ್ದವರು ಈಗ ಮತ್ತೆ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಅಂಥವರು ಮುಖ್ಯಮಂತ್ರಿ ಆಗಿದ್ದಾಗ ನಾವು ಇನ್ನೊಂದು ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಮಾಡುವಂಥದ್ದು ಅಥವಾ ಇದೆಲ್ಲ ಅನಾವಶ್ಯಕವಾಗಿ ಇದು ಒಂದು ರೀತಿ ಆಗಬಾರ್ದಾಗಿತ್ತು ಚರ್ಚೆ. ಇದು ಬೇಕಾಗಿರಲಿಲ್ಲ. ಮತ್ತು ನೀವು ಹೇಳಿದಾಗೆ ಅದು ಸರ್ಕಾರ ಕೂಡ ಎಲ್ಲೊಂದು ಕಡೆ ಯಾವ ಒಂದು ವಿಷಯದ ಬಗ್ಗೆ ಚರ್ಚೆ ಆಗಬೇಕು ಅದರ ಬಗ್ಗೆ ಚರ್ಚೆ ಆಗೋದಕ್ಕೆ ಈ ಇಶ್ಯೂ ಬಿಡ್ತಾ ಇಲ್ಲ. ಅದರಿಂದ ಅದು ಕೆಲವು ಹೇಳಿಕೆಗಳಿಂದ ನಮ್ಮ ಪಕ್ಷದವ್ರದ್ದು ಕೂಡ ಹೇಳಿಕೆಗಳು ಬೇಕಾಗಿಲ್ಲ. ಅವೆಲ್ಲ ಸುಮ್ಮನೆ ಈ ಒಬ್ಬರೊಂದು ಹೇಳೋದು ಇನ್ನೊಬ್ಬರನ್ನ ಸ್ಪರ್ಧೆ ಇರಲಿ, ಮುಖ್ಯಮಂತ್ರಿ ಆಗಬೇಕು ಅಂತ ಬೇರೆಯವ್ರಿಗೆಲ್ಲ ಆಸೆ ಇದೆ. ಆಮೇಲೆ ಕ್ಲೋಸ್ ಡೋರ್ ಹಿಂದೆ ಚರ್ಚೆ ಆಗೋದ್ರಲ್ಲಿ ಹೊರಗಡೆ ಎಷ್ಟು ಬೇಕಾದ್ರೂ ಚರ್ಚೆ ಆಗಲಿ, ಬಹಿರಂಗವಾಗಿ ಮಾಡತಕ್ಕಂಥದ್ದು ಖಂಡಿತ ಅದು ಒಪ್ಪುವಂಥದ್ದಲ್ಲ. ಬಟ್ ಇವತ್ತೇನಾಗಿದೆ, ಮಾಧ್ಯಮದಲ್ಲಿ ಅಂದರೆ ಒಂದು ವಿಷಯಗಳನ್ನು ಜನರಿಗೆ ಹೇಳ್ಕೊಳ್ಳೋದ್ರಲ್ಲಿ ಕೆಲವರು ಆಸಕ್ತಿ ಜಾಸ್ತಿ ಇರ್ತದೆ. ಸೊ ಅವರು ಮಾಧ್ಯಮದ ಮುಂದೆ ಏನೋ ಹೇಳ್ಬಿಡ್ತಾರೆ. ಒಂದು ಸಣ್ಣ ಇಶ್ಯೂ ಇದ್ದರೆ ಸಾಕು, ಅದೇ ದೊಡ್ಡದಾಗಿ ಹೋಗ್ತದೆ. ಆಮೇಲೆ ಅದಕ್ಕೆ ಪ್ರತಿಕ್ರಿಯೆ, ಅದಕ್ಕೆ ಪ್ರತಿಕ್ರಿಯೆಗೆ ಇನ್ನೊಂದು ಪ್ರತಿಕ್ರಿಯೆ, ಅದು ಒಂದು ವಿಷಯ ಸರ್ಕಲ್. ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ತಪ್ಪಿನಿಂದಲೇ ನಾವು ಪಾಠ ಕಲಿಬೇಕಾಗುತ್ತೆ. ಕೆಲವೊಮ್ಮೆ ಇಂಟೆಲಿಜೆಂಟ್ ಆಗಿದ್ದಾಗ ಇನ್ನೊಬ್ರು ಮಾಡೋ ತಪ್ಪಿನಿಂದಲೂ ನಾವು ಪಾಠವನ್ನು ಕಲಿಬೋದು. ಯಾಕಂದರೆ BJPಯ ಕಳೆದ ಅವಧಿಯನ್ನು ನೋಡಿದಾಗ ಯಡಿಯೂರಪ್ಪನವರ ಬದಲಾವಣೆ ವಿಚಾರ ಇದೇ ರೀತಿಯಾಗಿ ಚರ್ಚೆ ಆಗ್ತಾಯಿತ್ತು. ಅದು ಎಷ್ಟರ ಮಟ್ಟಿಗೆ ಆಯ್ತಂದರೆ ಅದರ ಆಡಳಿತ ಯಂತ್ರವೇ ಸಂಪೂರ್ಣವಾಗಿ ದಾರಿ ತಪ್ಪಿ ಯಾವ ಕಡೆ ಹೋಗ್ತಿದ್ದೀವಿ ಅನ್ನೋದೇ ಕನ್ಫ್ಯೂಷನ್ ಅವ್ರು ಕ್ರಿಯೇಟ್ ಆಗಿಬಿಡ್ತು. ಕೊನೆಗೆ ಕಣ್ಣೀರು ಹಾಕ್ತಾ ಇದೇ ರಾಜಭವನದಲ್ಲಿ ತಮ್ಮ ರಾಜೀನಾಮೆಯನ್ನು ಯಡಿಯೂರಪ್ಪನವ್ರು ಕೊಟ್ಟಿರುವಂಥದ್ದು ಚುನಾವಣೆಯಲ್ಲೂ ದೊಡ್ಡ ಪರಿಣಾಮ ಆಯಿತು. BJPಗೆ ಕನಿಷ್ಠ ಪಕ್ಷ 20-30 ಸೀಟುಗಳು ಪೆಟ್ಟಾಗೋದ್ರಲ್ಲಿ ಅದು ಒಂದು ಕಾರಣ ಇದೆ. ಹೀಗಾಗಿ ಒಂದು ರಾಜಕೀಯ ಪಕ್ಷವಾಗಿ, ಆಡಳಿತ ಯಂತ್ರವಾಗಿ ಇಂಥ ಬೆಳವಣಿಗೆಗಳು ಪದೇ ಪದೇ ಆದಾಗ ಒಂದು ಆ ಕೆಲಸ ಅಥವಾ ಅದರ ಒಂದು ಸಿಸ್ಟಮೆಟಿಕ್ ಒಂದು ಪರ್ಫಾರ್ಮೆನ್ಸ್ ಏನಿರುತ್ತೆ ಅದಕ್ಕೆ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ, ಕಾರ್ಯಕರ್ತರಿಗೂ ಕೂಡ. ಹೌದು, ಎಫೆಕ್ಟ್ ಆಗೇ ಆಗ್ತದೆ. ಯಾಕಂದರೆ ಎಲ್ಲರಿಗೆ ಈಗ ಕಾರ್ಯಕರ್ತರು ಸುಮ್ಮನೆ ನೋಡಿ, ಈಗ ನಮ್ಮ ಸರ್ಕಾರ ಬಂದಮೇಲೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮಾಡಿದೆ. ಅದೇನು ಸಾಮಾನ್ಯ ಕೆಲಸ ಏನಲ್ಲ, ಆಯಿತಾ. ಅಷ್ಟು ದೊಡ್ಡ ಪ್ರಮಾಣದ ಮೊತ್ತವನ್ನು ಜನರಿಗೆ ಮುಟ್ಟಿಸ್ತಾ ಇರುವಂಥದ್ದು ಈ ದೇಶದಲ್ಲೇ ದಾಖಲೆ ಇದು, ಮತ್ತು ವ್ಯವಸ್ಥಿತವಾಗಿ ಆಗಿದೆ. ಅದೇ ರೀತಿ ಹಲವಾರು ಇಲಾಖೆಗಳಲ್ಲಿ ಒಳ್ಳೊಳ್ಳೆ ಕೆಲಸಗಳು ಬೇಕಾದಷ್ಟು ನಡೀತಾ ಇದೆ. ಆಗ್ತಾ ಇಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ. ಮತ್ತು ಏನಾಗ್ತದೆ, ಅದು ಆ ವಿಷಯಗಳು ಚರ್ಚೆಗೆ ಬರದೇ ಇರುವಂಥದ್ದು ಆಗೋಗಿದೆ. ಇದು ಈಗ ಈ ವಿಷಯಗಳೇ ಹೆಚ್ಚು ಚರ್ಚೆ ಆಗೋದಕ್ಕೆ ಅವಕಾಶ. ಯಾಕಂದರೆ ಜನರು ಕೂಡ ಈ ಇಶ್ಯೂ ಅವ್ರಿಗೆ ಹೆಚ್ಚು ಆಸಕ್ತಿ ಮೂಡಿಸ್ತದೆ. ಏನಪ್ಪ ಸಿದ್ದರಾಮಯ್ಯ ಬದಲಾಯಿಸ್ಬಿಡ್ತಾರಾ, DK ಶಿವಕುಮಾರ್ ಆಗ್ಬಿಡ್ತಾರಾ, ಪರಮೇಶ್ವರ್ ಪ್ರಯತ್ನ ಮಾಡ್ತಾಯಿದ್ದಾರಾ, ಖರ್ಗೆ ಸಾಹೇಬರೇ ಬಂದ್ಬಿಡ್ತಾರಾ, ಇದು ಒಂದು ಚರ್ಚೆ ಮಾಡೋದಕ್ಕೆ ಇದು ಒಂದು ಒಳ್ಳೆಯ ಇಶ್ಯೂ. ಇದು ನಮ್ಮ ತಪ್ಪು ಇದೆ, ನಮ್ಮ ಪಕ್ಷದ ತಪ್ಪು ಇದೆ. ಈಗ ಮೊದಲಿಂದನೇ ನಾವು ಇದಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು. ಫಸ್ಟ್ ಸುದ್ದಿನೇ ಇರಲಿಲ್ಲ. ಈಗ ಯಾರಾದರೂ ಮಾತಾಡಿದಾಗ ಮೊದಲೇ ಶಿಸ್ತಿನ ಸ್ವಲ್ಪ ಗಟ್ಟಿಯಾಗಿ ಕ್ರಮ ತೊಗೊಂಡ್ಬಿಟ್ಟಿದ್ದರೆ ಅದು ಅಲ್ಲಿಗೆ ಇದ್ದಷ್ಟು ಆಡ್ಬೋದಾಗಿತ್ತು. ಈಗಲಾದರೂ ಮುಂದೆ ಆದರೂ ಇನ್ನು ಯಾರು ಮಾತಾಡದೇ ಇರುವಂಥದ್ದೇ ಒಳ್ಳೆಯದು. ನಮ್ಮ ಪಕ್ಷದಿಂದ ಆ ಥರ ಯಾರು ಮಾತಾಡಿದ್ರೆ ಖಂಡಿತ ಕಟ್ಟುನಿಟ್ಟ ಕ್ರಮ ಆದರೆ ಒಳ್ಳೆಯದು. ನೀವು ಸಾಕಷ್ಟು ಸಮಯದಿಂದ ರಾಜಕೀಯವನ್ನು ನೋಡ್ತಾ ಬರ್ತಿದ್ದೀರಿ. ಇವತ್ತಿನ ರಾಜಕೀಯ ಬದಲಾವಣೆ ಏನಾದರೂ ಆಗಿದೆಯಾ ಕಳೆದ ರಾಜಕೀಯಕ್ಕಿಂತ? ಅಂದರೆ ಒಂದು ದಶಕದ ಹಿಂದಿನ ರಾಜಕೀಯವನ್ನು ನೋಡಿದಾಗ ಬದಲಾವಣೆ ಆಗೇ ಆಗ್ತದಲ್ಲ. ಯಾವ ಕ್ಷೇತ್ರ ಬದಲಾವಣೆ ಆಗಿಲ್ಲ ಹೇಳಿ? ಫಾರ್ ಗುಡ್ ಆರ್ ಫಾರ್ ಬ್ಯಾಡ್? ಫಾರ್ ಗುಡ್ಡು ಆಗಿದೆ, ಫಾರ್ ಬ್ಯಾಡು ಆಗ್ತದೆ. ಎರಡೂ ಇದೆ ಇದರಲ್ಲಿ. ಒಂದು, ಜನರಿಗೆ ನಾವು ಕೆಲಸಗಳು ಮಾಡೋದ್ರಲ್ಲಿ ಮತ್ತು ಜನರಿಗೆ ಮತ್ತು ವಿಷಯಗಳು ತಿಳ್ಕೊಂಡು ನೇರವಾಗಿ ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ಕೆಲಸ ಮಾಡೋದು ಕೂಡ ಭಾಳ ಅನುಕೂಲ ಆಗಿದೆ ಇವತ್ತಿನ ಹೊಸ ವ್ಯವಸ್ಥೆಗಳಲ್ಲಿ. ಬಟ್ ಅಷ್ಟೇ ಒತ್ತಡಗಳು ಕೂಡ ಹೆಚ್ಚಾಗಿದೆ. ಮತ್ತು ಏನಾಗಿದೆ, ದೇಶದ ಆರ್ಥಿಕ ವ್ಯವಸ್ಥೆ ಬೆಳೀತಾನೇ ಇದೆ. ಮತ್ತು ದೇಶದಲ್ಲಿ ಇವತ್ತು ನೋಡಿದ್ರೆ ಹೆಚ್ಚಿನ ಒಂದು ಸಂಪತ್ತು ಕೂಡ ಅದು ಉತ್ಪಾದನೆ ಹೆಚ್ಚಾಗ್ತಾ ಇದೆ. ಸೊ ಅದು ಮನಿ ಫ್ಯಾಕ್ಟ್ರು ದೊಡ್ಡದಾಗ್ತಾ ಇದೆ. ಮನಿ ಫ್ಯಾಕ್ಟ್ರು ಅದು ರಾಜಕೀಯದಲ್ಲೂ ಕೂಡ ದೊಡ್ಡದಾಗ್ತಾ ಇದೆ, ಬೇರೆ ಕ್ಷೇತ್ರದಲ್ಲೂ ಕೂಡ ದೊಡ್ಡದಾಗ್ತಾ ಇದೆ. ಸೊ ಯಾಕಂದರೆ ಹೆಚ್ಚು ಮನಿ ಚಲಾವಣೆಯಲ್ಲಿದೆ, ದುಡ್ಡು ಚಲಾವಣೆಯಲ್ಲಿದೆ. ಮೊದಲು
ಒಂದು 5 ಲಕ್ಷ ಖರ್ಚು ಮಾಡೋದಕ್ಕೆ ಯೋಚನೆ ಮಾಡೋರು, ಈಗ 5 ಕೋಟಿ ಖರ್ಚು ಮಾಡೋದಕ್ಕೆ ಯೋಚನೆ ಮಾಡೋದು. ಅಂದರೆ ಆ ಮಟ್ಟ ಕೊಟ್ಟೋಗಿದೆ ಈಗ. ಸೊ ಇದೇನಾಗಿದೆ, ಇದರ ಮನಿ ಎಫೆಕ್ಟು ಅದು ಪೊಲಿಟಿಕ್ಸ್ ಮೇಲೂ ಬೀರಿದೆ. ಸೊ ಸಾಮಾನ್ಯ ಜನರು ಇವತ್ತು ನೇರವಾಗಿ ರಾಜಕೀಯಕ್ಕೆ ಬರೋದು ಅಷ್ಟು ಸುಲಭ ಇಲ್ಲ, ಅಥವಾ ಒಂದು ಚುನಾವಣೆ ನಿಂತ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ ಈಗ. ಯಾಕಂದರೆ ನಾವು ಹೇಳ್ಬೋದು ಅಷ್ಟೇ, ಇಷ್ಟು ಏನು ಚುನಾವಣಾ ಆಯೋಗದ ಮಿತಿ ಇದೆ, ಇಷ್ಟಿದೆ ಅಷ್ಟಿದೆ ಅಂತ, 70 ಲಕ್ಷ ದಾಟಬಾರ್ದು, 40 ಲಕ್ಷ ದಾಟಬಾರ್ದು ಅಂತ ಏನೇನೋ ಇದೆ, ಇತಿಮಿತಿ ಇದೆ. ಆದರೆ ನಿಜವಾಗ್ಲೂ ಹೆಂಗೆ ನಡೀತದೆ ಚುನಾವಣೆಗಳು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಇದರಲ್ಲಿ ಯಾರಾದರೂ ಪಾಪ ಅದು ಅಥವಾ ಅವ್ರ ಹತ್ರ ದುಡ್ಡು ಇರಬೇಕು, ಅಥವಾ ದುಡ್ಡು ಕೊಡೋರು ಇರಬೇಕು ಅವ್ರಿಗೆ. ಇಲ್ಲಿ ಹೋದರೆ ಚುನಾವಣೆ ಎದುರಿಸಿಕೆ ಆಗಲ್ಲ. ಜನನೂ ಕೂಡ ಅವ್ರನ್ನ ತಿರಸ್ಕಾರ ಮಾಡ್ತಾರೆ. ಜನನೂ ಕೂಡ ಅಂಥವ್ರು ಯಾರಾದ್ರು ಬಂದರೆ ಅವನ್ನ ಗೆಲ್ಲಿಸ್ಬೇಕಪ್ಪ, ಭಾಳ ಒಳ್ಳೆಯವರು ಇವನು ಅಂಥೇಳಿ ಅವ್ರ ಜನನೂ ಅಂಥವ್ರು MLA ಚುನಾವಣೆ ದೂರ ಆಯಿತು, ಗ್ರಾಮ ಪಂಚಾಯತ್ ಚುನಾವಣೆನೇ ಗೆಲ್ಲೋದಕ್ಕಾಗೋದಿಲ್ಲ. ಡಿಮಾಂಡ್ಸ್ ಹಂಗೆ ಇದ್ದಾವೆ. ಆ ಥರ ಅದು ಒಂದು ರೀತಿ ನಾವು ಹೇಳ್ಬೋದು ಎಲ್ಲೋ ಒಂದು ಕಡೆ ಇರೋಷನ್ ಆಗಿದೆ. ಅಂದರೆ ಒಂದು ನೈತಿಕತೆ ದೃಷ್ಟಿ ನೋಡಿದಾಗ ಅದು ಕೊರತೆ ಆಗ್ತಾ ಉಂಟು. ಬಟ್ ಏನು ಮಾಡ್ತೀರಾ, ವ್ಯವಸ್ಥೆಯಲ್ಲಿ ನಾವೆಲ್ಲ ಇದ್ದೀವಿ, ವ್ಯವಸ್ಥೆಯಲ್ಲಿ ಬದುಕಬೇಕು, ನಾವೆಲ್ಲ ಇದರಲ್ಲಿ ಹೋರಾಟ ಮಾಡಬೇಕು. ಯಾವುದೇ ಕ್ಷೇತ್ರ, ಇವತ್ತು ಮಾಧ್ಯಮ ಕ್ಷೇತ್ರ ತೊಗೊಳ್ಳಿ, ನೀವು ಒಂದು 10 ವರ್ಷ ಹಿಂದೆ ಮಾಧ್ಯಮ ಇವತ್ತಿದೆಯಾ? ಇವತ್ತಿಲ್ಲ. ಅದೇ ರೀತಿ ಬೇರೆ ಯಾವುದೇ ಕ್ಷೇತ್ರ ತೊಗೊಳ್ಳಿ, ಎಲ್ಲ ಕಡೆ ಈ ಥರ ಬೆಳವಣಿಗೆಗಳಾಗಿದೆ. ಆದರೆ ಅಲ್ಟಿಮೇಟ್ಲಿ ಒಂದು ಕಡೆ ಜನರು ಜಾಗೃತಿನೂ ಹೆಚ್ಚಾಗ್ತಾ ಇದೆ. ಬಟ್ ಅದರಲ್ಲಿ ಒಂದು ರೀತಿ ಅವರವರ ಅಭಿಪ್ರಾಯಗಳಿಗೆ ಹಠವಾಗಿ ನಿಂತ್ಕೊಳ್ತಕ್ಕಂಥದ್ದು ಕೂಡ ಆಗ್ತಾಯಿದೆ. ಇನ್ನೊಬ್ಬರು ಅಭಿಪ್ರಾಯಕ್ಕೆ ನಾನು ಸ್ವೀಕಾರ ಮಾಡಬೇಕು ಅಥವಾ ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ಅದಕ್ಕೆ ಸ್ವಲ್ಪ ಸಹನ ಶಕ್ತಿ ಕಮ್ಮಿ ಆಗ್ತದೆ. ನನ್ನ ಅಭಿಪ್ರಾಯನೇ ಸರಿ, ನಾನು ಹೇಳಿದ್ದು ಸರಿ ಅಂತ ಆ ಭಾವನೆಗಳು ಹೆಚ್ಚಾಗ್ತಾ ಇದೆ. ಸೊ ಇದು ಸಮಾಜಕ್ಕೆ ಒಳ್ಳೆಯದಲ್ಲ.